ಮೇಲೆ ರಾಜ್ಯದಲ್ಲಿ ಕನಕಪುರ ಬಂಡಿಯ ದರ್ಬಾರ್. ಸಿಎಲ್ಪಿ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಸಿದ್ದರಾಮಯ್ಯರಿಂದಲೇ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ. ಇನ್ಮೇಲೆ ರಾಜ್ಯದಲ್ಲಿ ಕನಕಪುರ ಬಂಡಿಯ ದರ್ಬಾರ್. ಸಿಎಲ್ಪಿ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಸಿದ್ದರಾಮಯ್ಯರಿಂದಲೇ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಪದಗ್ರಹಣ. ಡಿಕೆ ಶಿವಕುಮಾರ್ ಜೊತೆ 10 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನಿನ್ನೆ ಏನಾಯ್ತು, ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು. ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಆಯಿತು. 3ನೇ ತಾರೀಕು 4-5ಕ್ಕೆ ಅವರು ಪದಗ್ರಹಣವನ್ನ ಮಾಡ್ತಾರೆ. ಸಿಎಲ್ಪಿ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು. ಈ ಹಿಂದೆ 2013ರಿಂದಲೂ ಕೂಡ ಸಿದ್ದರಾಮಯ್ಯ ಅವರು ನಾಯಕರಾಗಿದ್ರು. ಈಗ ಸಿದ್ದರಾಮಯ್ಯ ಅವರು ನಾಯಕರಾಗಿಲ್ಲ. ಡಿಕೆ ಶಿವಕುಮಾರ್ ಈಗ ನೂತನ ನಾಯಕ. ಜೂನ್ 3ರಂದು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಜೊತೆಗೆ 10 ಸಚಿವರ ಒಂದು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸುವಂತಹ ಸಮಾರಂಭವೂ ಕೂಡ ನಡೆಯುತ್ತೆ ಅದೇ ಒಂದು ಸಮಯದಲ್ಲಿ. ಸೊ ಡಿಕೆ ಶಿವಕುಮಾರ್ ಅವರು ಯಾರು ಎಲ್ಲಿಂದಲೋ ಬಂದು ಬರೋದು ಬೇಡ, ನಾನೇ ಪ್ರತಿಯೊಂದು ಜಿಲ್ಲೆಗೂ ಕೂಡ ಬಂದು ಪ್ರತಿಯೊಂದು ತಾಲೂಕಿಗೂ ಕೂಡ ಬರ್ತೇನೆ ಅನ್ನುವಂತಹ ಮಾತನ್ನ ಆಡಿದ್ರು ಅವರ ಅಭಿಮಾನಿಗಳಿಗಾಗಿ. ಸಿದ್ದರಾಮಯ್ಯ ಅವರ ಪದತ್ಯಾಗದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಅತಿ ಶೀಘ್ರದಲ್ಲಿ ನಡೆಯುತ್ತೆ. ಸರ್ಕಾರ ರಚಿಸಲಿಕ್ಕೆ ಡಿಕೆ ಶಿವಕುಮಾರ್ಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್. ಸರ್ಕಾರ ರಚಿಸಲು ಆಹ್ವಾನಿಸಿದಂತಹ ರಾಜ್ಯಪಾಲ ಗೆಹ್ಲೋಟ್. ಸರ್ಕಾರ ರಚಿಸಲು ಡಿಕೆ ಶಿವಕುಮಾರ್ಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್. ಸರ್ಕಾರ ರಚಿಸಲಿಕ್ಕೆ ಆಹ್ವಾನಿಸಿದಂತಹ ರಾಜ್ಯಪಾಲ ಗೆಹ್ಲೋಟ್. ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ಗೆ ಆಹ್ವಾನಿಸಿದಂತಹ ಗವರ್ನರ್. ಲೋಕಸಭೆಯಲ್ಲಿ ಗವರ್ನರ್ ಭೇಟಿಗಾಗಿ ಹಕ್ಕು ಮಂಡಿಸಿದಂತಹ ಡಿಕೆ ಬುಧವಾರ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ. ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮ ಸರ್ಕಾರವನ್ನ ರಚನೆ ಮಾಡಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಗೆಹ್ಲೋಟ್ ಅವರು ಆದೇಶವನ್ನ ನೀಡಿರುವಂಥದ್ದು. ಅದಾದ ನಂತರ ಅವರು ಈಗ 10 ಜನರ ಒಂದು ಸಚಿವರ ಪದಗ್ರಹಣವೂ ಕೂಡ ಆಗತ್ತೆ. ಸೊ ಅವರು 10 ಜನ ಸಚಿವರನ್ನ ಈಗ ಸದ್ಯದ ಮಟ್ಟಕ್ಕೆ ಆಯ್ಕೆ ಮಾಡಬೇಕು. ತದಾದ ನಂತರ ಯಾವ್ಯಾವ ಸಚಿವರು ಯಾವ್ಯಾವ ಖಾತೆಗೆ ಯಾವ್ಯಾವ ಮಂತ್ರಿಗಳು ಅಂತ ಹೇಳಿ ಡಿಸೈಡ್ ಮಾಡೋದಾಗುತ್ತೆ. ಸರ್ಕಾರವನ್ನ ರಚನೆ ಮಾಡಿ ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿ ಗೆಹ್ಲೋಟ್ ಅವರು ಹೇಳಿಕೆಯನ್ನು ಅಂದ್ರೆ ಅವರಿಗೆ ಕೊಟ್ಟಿರುವಂಥದ್ದು. ನಿನ್ನೆ ಎಲ್ಲರೂ ಕೂಡ ಒಮ್ಮತದಿಂದ ಡಿಕೆ ಶಿವಕುಮಾರ್ ಅವರನ್ನ ನಾಯಕರನ್ನಾಗಿ ಮಾಡಲಿಕ್ಕೆ ಜೈ ಎಂದಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಗೆಹ್ಲೋಟ್ ಅವರಿಗೆ ಹೋಗಿ ಪತ್ರವನ್ನ ನೀಡಲಾಗಿದೆ. ಈಗ ಸದ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ. ತದಾದ ನಂತರ 3ನೇ ತಾರೀಕಿಂದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಅವರ ಪ್ರಮಾಣ ವಚನ ಇದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಟೈಮ್ ಫಿಕ್ಸ್. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ.
ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಟೈಮ್ ಫಿಕ್ಸ್. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ್. ಶುಭ ಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಅಜ್ಜಯ್ಯ ನೀಡಿದಂತಹ ಶುಭ ಮುಹೂರ್ತದಂತೆ ಪಟ್ಟಕ್ಕೆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಸರಳವಾಗಿ ಕಾರ್ಯಕ್ರಮ. ಅಜ್ಜಯ್ಯನ ಒಂದು ಅನುಮತಿಯ ಮೇರೆಗೆ ಅವರು ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದಾರೆ. ಅಜ್ಜಯ್ಯ ಕೊಟ್ಟಿರುವಂತಹ ಒಂದು ನಿಮಿಷಕ್ಕೆ ಅವರು ಗ್ಲಾಸ್ ಹೌಸ್ಗೆ ಹೋಗ್ತಾ ಇರುವಂಥದ್ದು. ಅತಿ ಶೀಘ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವಂಥದ್ದು. ಬುಧವಾರ ಸಂಜೆ 4:05 ಪಟ್ಟಾಭಿಷೇಕ ಇದೆ. ಆ ಪಟ್ಟಾಭಿಷೇಕಕ್ಕೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಅವರ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕದಂಗೆ ಕಾಣಿಸ್ತಾ ಇದೆ.